ಗಣಿ ಭಾವ ಒಂದು ಕಡೆ ಹೋಗ್ತಾ ಇದ್ದೇವೆ, ಒಂದು ಪ್ಲೇಸ್ಗೆ. ಅಲ್ಲಿ ಫೋಟೋಸ್ ಎಲ್ಲ ಒಳ್ಳೇದು ಬರ್ತದೆ ಮತ್ತು ಪ್ಲೇಸ್ ಕೂಡ ಒಳ್ಳೇದುಂಟು ನೋಡಲಿಕ್ಕೆ. ವ್ಯೂ ಪಾಯಿಂಟ್ ಅಂದರೆ ನೋಡಿ ಇಷ್ಟು. ನಮಗೆ ರಸ್ತೆಯಲ್ಲಿ ಒಂದು ಉಡ ಸಿಕ್ಕಿದೆ. ಇದಕ್ಕೆ ಎಂತ ಹೇಳ್ತೀವಿ, ರೋಡ್ ಬ್ಲಾಕ್ ಆಗಿದೆ. ಹಾಗೆ ಇವಾಗ ನಡ್ಕೊಂಡು ಹೋಗ್ತಿದ್ದೇವೆ. ಆದರೆ ಇಲ್ಲಿ ದಾರಿಯಲ್ಲಿ ಆನೆದು ಲಡ್ಡಿ ಸಿಕ್ಕಿತ್ತು. ಅಂದರೆ ನೋಡಿ ನಮಗೆ ಆನೆ ಲಡ್ಡಿ ಸಿಕ್ಕಿದೆ. ಇವಳಿಗೆ ಒಂದು ಹೆದರಿಕೆ ಆಗ್ತುಂಟು ಅಂತ ಹೇಳಿದರೆ, ಸುಮಾರು ಸಮಯದ ಕನಸು ನನಗೆ ಇಲ್ಲಿ ಬರಬೇಕು, ಒಂದು ಗಣ್ಯನ ಕರ್ಕೊಂಡ್ಬರ್ಬೇಕು, ಇಲ್ಲ ಅಕ್ಕಪ್ಪನವ್ರು ಬಂದಾಗ ಬರಬೇಕು. ಮಳೆಗಾಲದಲ್ಲಿ ತುಂಬ ನೀರಿರ್ಬೋದು ಅಲ್ಲಗನ. ಕಳಿ ಇಷ್ಟು ಚಂದ ಉಂಟು ಪ್ಲೇಸ್. ಇಲ್ಲಿ ಒಂದು ಫೋಟೋ ಎಲ್ಲ ತೆಕ್ಕೊಂಡಾಯಿತು. ಒಳ್ಳೆ ಪ್ಲೇಸ್ ಮಾತ್ರ. ಇದು ಟನಲ್ ತುಂಬ ದೂರ. ರಜೆಗೆ ಊರಿಗೆ ಬಂದಿದ್ದಾರೆ, ಹಾಗೆ ಅವರನ್ನು ಸಹ ಒಂದು ವ್ಲಾಗಲ್ಲಿ ತೆಕೊಂಡದ್ದು. ಫೋನಲ್ಲಿ ವಿಡಿಯೋಸಲ್ಲೆಲ್ಲ ನೋಡ್ತಿರಲ್ಲ, ಅದಕ್ಕೆ ನಿಮಗೆ ಸಹ ತೋರಿಸುವ. ನಾನು ರಿಯಲ್ ಆಗಿ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 20ಕ್ಕೆ ಯಾವ್ದೆಲ್ಲ ಬರ್ತಿಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 20ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ, ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿನ್ನೆ ಒಮ್ಮನ್ ಭಾವ ಬಂದಿದ್ದಾರಲ್ಲ, ಹಾಗೆ ನಾನು ಅಕ್ಕ ಗಣಿ ಭಾವ ಒಂದು ಕಡೆ ಹೋಗ್ತಾ ಇದ್ದೇವೆ, ಒಂದು ಪ್ಲೇಸ್ಗೆ. ಅಲ್ಲಿ ಫೋಟೋಸ್ ಎಲ್ಲ ಒಳ್ಳೇದು ಬರ್ತದೆ ಮತ್ತು ಪ್ಲೇಸ್ ಕೂಡ ಒಳ್ಳೇದುಂಟು ನೋಡಲಿಕ್ಕೆ ಅಂತ ಹೇಳ್ತಾಯಿದ್ರು. ಹಾಗೆ ಒಬ್ಬರನ್ನ ಕೇಳಿ, ದಾರಿಯೆಲ್ಲ ಕೇಳಿ ಇವಾಗ ಹೋಗ್ತಾ ಇದ್ದೇವೆ. ಮತ್ತು ಅಕ್ಕನ ಫ್ರೆಂಡ್ಸ್ ಒಬ್ಬರು ಸಿಗ್ತೇನೆ ಅಂತ ಹೇಳಿದ್ದಾರೆ. ನಮಗೆ ರೂಟ್ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಲ್ಲಿಂದ ಹೋಗೋದು ಹೇಗೆ ಅಂತ. ಹಾಗೆ ಹೋಗುವ ಅಂತ ಈಗ ರೆಡಿಯಾಗಿದ್ದೇವೆ. ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ದನಗಳನ್ನು ಹೊರಗೆ ಬಿಟ್ಟು ಕೆಲಸ ಎಲ್ಲ ಮಾಡಿ ಹೊರಟದ್ದು. ಮತ್ತು ಬೇಗ ಹೋಗಿ ಬೇಗ ಬರುವ ಅಂತ. ಹಾಗೆ ಈಗ 8:45 ಆಯಿತು. ಬೇಗ ಅಂತ ಏನಿಲ್ಲ, ಹೊರಡ ಬನ್ನಿ, ಬೇಗ ಹೋಗಿ ಬೇಗ ಬರುವ. ಗೈಸ್, ನಾವೊಂದು ವ್ಯೂ ಪಾಯಿಂಟಿಗೆ ಅಂತ ಬಂದದ್ದಾಯ್ತಾ. ನಮಗೆ ರಸ್ತೆ ಗೊತ್ತಿಲ್ಲ. ನಾನು ಫ್ರೆಂಡ್ ಒಬ್ಬನ ಹತ್ರ ಕೇಳಿದ್ದೆ. ಅವನು ಕೇಳಲಿಕ್ಕೆ ನನ್ನ ಫೋನಲ್ಲಿ ನೆಟ್ವರ್ಕ್ ಇಲ್ಲ ಇಲ್ಲಿ. ಹಾಗೆ ಅಕ್ಕನಿಗೊಬ್ಬರು ಪರಿಚಯ ಇದ್ದಾರೆ ಅಂತೇಳಿ ಅವ್ರ ಹತ್ರ ಕೇಳಿದೆ. ಅವರು ರೂಟ್ ಹೇಳಿದರು. ಈಗ ಹೋಗ್ತಾ ಇದ್ದೇವೆ. ವ್ಯೂ ಪಾಯಿಂಟ್ ಅಂತ ಹೇಳಿದರೆ ಈ ಎತ್ತರ ಜಾಗದಿಂದ ನೋಡಿದರೆ ಹೇಗೆ ಕಾಣ್ತದೆ. ನಮ್ಮ ಊರಲ್ಲಿ ತರ್ಬೆಗುಡ್ಡೆಗೆ ಹೋಗಿದ್ದೇವಲ್ಲ, ಹೈಟ್ ಪ್ಲೇಸ್. ಹಾಗಲ್ಲಿ ರೈಲ್ವೆ ಟ್ರ್ಯಾಕ್ ಎಲ್ಲ ಉಂಟು ಅಂತ ಹೇಳಿದ್ದಾರೆ. ನಮಗೆ ಸಹ ಗೊತ್ತಿಲ್ಲ. ಹೋಗ್ತಿದ್ದೇವೆ. ಸಿಕ್ಕಿದ್ರೆ ನನ್ನ ವ್ಲಾಗಲ್ಲಿ ಉಂಟು, ಇಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ಎಲ್ಲಿ ಹೋಗ್ತೇವೆ ಅಂತ ಗೊತ್ತಿಲ್ಲ. ನೋಡುವ. ವ್ಯೂ ಪಾಯಿಂಟ್ ಅಂದರೆ ನೋಡಿ ಇಷ್ಟುಂಟು. ಹೀಗೆ ಇನ್ನೂ ಹೋಗಬೇಕಷ್ಟೇ. ಇದು ಸ್ಟಾರ್ಟಿಂಗಲ್ಲಿ ಹೀಗೆ ಕಾಣಿಸ್ತಾ ಉಂಟು. ಗೈಸ್ ನೋಡಿ, ನಮಗೆ ರಸ್ತೆಯಲ್ಲಿ ಒಂದು ಉಡ ಸಿಕ್ಕಿದೆ. ಇದಕ್ಕೆ ಎಂತ ಹೇಳ್ತೀರಿ ನೀವು ಅಂತ ಹೇಳಿ ಕಮೆಂಟಲ್ಲಿ. ನೋಡಿ ಹೋಗ್ತಾ ಉಂಟು ಯಾವ ಥರ ಅಂತ, ನಡ್ಕೊಂಡು ಹೋಗ್ತಾ ಉಂಟು. ರೋಡ್ ಬ್ಲಾಕ್ ಆಗಿದೆ. ಹಾಗೆ ಇವಾಗ ನಡ್ಕೊಂಡು ಹೋಗ್ತಿದ್ದೇವೆ. ಕಾರಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗ್ತಿದ್ದೇವೆ. ಮುಂದೆ ನಡ್ಕೊಂಡು ದಾರಿ ನೋಡ್ತಾ ಹೋಗ್ತದೆ. ನಾವು ಫಸ್ಟ್ ಟೈಮ್ ಬರೋದಲ್ಲ, ನಮಗೆ ಗೊತ್ತಿಲ್ಲ. ಸಿಕ್ಕಿದವ್ರ ಹತ್ರ ಎಲ್ಲ ಕೇಳ್ತಾ ಬಂದೆವು. ಅಕ್ಕನವರು ಹಿಂದೆಯಿಂದ ಬರ್ತಿದ್ದಾರೆ. ರೋಡು ಒಳ್ಳೇದು ಉಂಟು, ಅಷ್ಟು ಒಳ್ಳೆ ರೋಡ್ ಅಂತ ಏನಲ್ಲ. ಇದು ಯಾರು ರೋಡ್ ಮಾಡಿ ಅದು ಸಹ ಗೊತ್ತಿಲ್ಲ.
ಆದರೆ ವೆಹಿಕಲ್ ಹೋಗ್ಬೋದು, ರಿಕ್ಷಾದವರೆಲ್ಲ ಹೋಗ್ತಾರಂತ ಇಲ್ಲಿಂದ. ಆದರೆ ಅಲ್ಲಿ ರೋಡಿಗೆ ಅಡ್ಡ ಇದು ಬಿದ್ದಿದೆ ಮರ, ಹಾಗಾಗಿ ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲಿ ತನಕ ಸಹ ತುಂಬ ಗುಂಡಿ ಗುಂಡಿ ಕಲ್ಲು ರೋಡು ಹೇಗೆ ತೆಕ್ಕೊಂಡು ಬಂದರು ಅಂತ ಗೊತ್ತಿಲ್ಲ. ಹಾಗೆ ಒಂದು ಕಡೆ ನಿಲ್ಲಿಸಿ ಈಗ ಹೋಗ್ತಿದ್ದೇವೆ. ನಮಗೆ ಡೆಸ್ಟಿನೇಷನ್ ಸಿಗ್ತದ, ಫೋಟೋಸ್ಗೆ ಪ್ಲೇಸ್ ಸಿಗ್ತದಂತ ಗೊತ್ತಿಲ್ಲ, ಆದರೂ ಒಂದು ಆಸೆ ಅಲ್ಲಿ ಹೋಗಿ ಫೋಟೋ ತಗೊಳ್ಬೇಕು ಅಂತ. ಮತ್ತು ಅಕ್ಕನವ್ರು ಭಾವನವರು ಯಾವಾಗ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ. ಬರ್ತಾರೆ ಸೀದಾ ಹೋಗ್ತಾರೆ. ಇನ್ನು ಮಳೆಗಾಲ ಎಲ್ಲ ಆದರೆ ಕಷ್ಟ ಅಲ್ಲ, ಅದಕ್ಕೆ ಈಗ ಬಂದಿದ್ದಾರಲ್ಲ ಅಂತೇಳಿ ಹೇಗಾದರೂ ಮಾಡಿ ಒಪ್ಪಿಸಿ ಹೋಗ್ತಿದ್ದೇವೆ. ರಸ್ತೆ ಅಂತ ಹೇಳಿದರೆ ಸುಮಾರು ದೂರ ಆಯಿತು ನಾನು ನಡ್ಕೊಂಡು ಬರ್ತಿರೋದು. ಇಲ್ಲಿ ಎಂಥ ಸಹ ಇಲ್ಲ, ಈ ಥರ ಸೌಂಡ್ ಒಂದು ಬಿಟ್ಟು ಬೇರೆ ಎಂಥ ಸಹ ಬರ್ತಿಲ್ಲ. ಕ್ರೀ ಅಂತೇಳಿ ಆಚೀಚೆ ಯಾರ್ದು ಮನೆ ಕೂಡ ಇಲ್ಲ. ಮತ್ತು ದಟ್ಟ ಕಾಡು. ಈ ಕಾಡಿನ ಮಧ್ಯೆ ರೋಡ್ ಯಾರು ಮಾಡಿದ್ದು ಅಂತ ಸಹ ಗೊತ್ತಿಲ್ಲ. ನೋಡಿ, ರೋಡ್ ಒಳ್ಳೆಯದುಂಟು, ಬಟ್ ಅಲ್ಲಿ ಒಂದು ಮರ ಬಿದ್ದದ್ರಿಂದ ಬಾಕಿ ಆಯಿತು. ಅದು ನಡೆದು ಸ್ವಲ್ಪ ದೂರ ಬರುವಾಗ ನಮಗೆ ಟ್ರೈನ್ ಹೋಗೋದು ಕೇಳ್ತಾ ಉಂಟು, ಅಂದರೆ ಟ್ರೈನಿದು ಹಾರ್ನ್ ಕೇಳ್ತಾ ಉಂಟು. ಹಾಗಾಗಿ ಸ್ವಲ್ಪ ನಾವು ಹೋಗ್ತಿರುವ ರೋಡ್ ಕರೆಕ್ಟ್ ಉಂಟು ಅಂತ. ಅಂದರೆ ನಮಗೆ ಇಲ್ಲಿ ಲೊಕೇಶನ್ ಸಹ ಇಲ್ಲ, ಮತ್ತು ನೆಟ್ವರ್ಕ್ ಕೂಡ ಇಲ್ಲ. ಯಾರಿಗಾದ್ರು ಕಾಲ್ ಮಾಡಿ ಕೇಳು ಅಂತೇಳಿ, ಅದು ನಾವು ನಮ್ಮ ಅಂದಾಜಿಯಲ್ಲಿ ಒಂದು 6 ಸೆನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಹೋಗ್ತಿದ್ದೇವೆ. ಈಗ ಟ್ರೈನಿದು ಹಾರ್ನ್ ಕೇಳಿತ್ತು, ಹಾಗಾಗಿ ಒಂದು ಸ್ವಲ್ಪ ಹೋಪ್ ನಾವು ಇದೇ ರಸ್ತೆಯಲ್ಲಿ ಎಕ್ಸಾಕ್ಟಾಗಿ ಹೋಗ್ತಿದ್ದೇವೆ ಅಂತ ಹೇಳಿ. ನನಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ಯಾವುದಾದ್ರೂ ಹೊಸ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದು ಸಹ ನಮ್ಮ ಹಾಗೆ ಕಾಡಲ್ಲ, ಇದು ಕೂಡ ನೋಡೋಕೆ ಖುಷಿ ಅಂತ ಅನಿಸ್ತಾ ಉಂಟು. ತಂಪು ಪ್ಲೇಸ್. ನೋಡಿ, ನಮಗೆ ಆನೆಲ್ಲ ಸಿಕ್ಕಿದೆ. ಇವಳಿಗೊಂದು ಹೆದರಿಕೆ ಆಗ್ತುಂಟು ಅಂತ ಹೇಳಿದರೆ ಹೋಗುವ, ಎಂತಾಗಲ್ಲ, ನನಗೆ ಧೈರ್ಯ ಉಂಟು. ಭಾವ ತುಂಬ ಧೈರ್ಯದವರಿದ್ದಾರೆ. ಬಾ. ನಾವು ಪ್ಲೇಸ್ ಹುಡುಕ್ತಾ ಕಾಡನ್ನು ಎಕ್ಸ್ಪ್ಲೋರ್ ಮಾಡ್ತಾ ಒಂದು ಓಪನ್ ಪ್ಲೇಸಿಗೆ ತಲುಪ್ತಾ ಬಂದ್ವಿ. ಆದರೆ ಇಲ್ಲಿ ದಾರಿಯಲ್ಲಿ ಆನೆದು ಲಡ್ಡಿ ಸಿಕ್ಕಿತ್ತು. ಅಂದರೆ ಆನೆ ಮೋಷನ್ ಮಾಡಿ ಆಗ್ತದೆ. ಅದು ನಿನ್ನೆ ಮೊನ್ನೆದು ಅಲ್ಲ, ಸುಮಾರು ದಿವಸ ಹಿಂಚೆದು ಒಣಗಿದೆ. ಈ ಪುಚ್ಚಕ್ಕನಿಗೊಂದು ಭಯ. ಅವಳು ಹೇಳೋದು, ನನ್ನನ್ನು ಬಾವಿಗೆ ಹತ್ರ ಅಲ್ತಿದ್ರಿ, ಈ ಕಾಡಲ್ಲಿ ಬಂದು ಸಾಯಿಸ್ಬೇಕಾ ಅಂತ ಕೇಳ್ತಿದ್ದಾಳೆ ನನ್ನ ಹತ್ರ. ಒಂದು ಪ್ಲೇಸನ್ನು ನೋಡಲಿಕ್ಕೆ ಎಷ್ಟು ಹರಸಾಹಸ ಮಾಡ್ತಿದ್ದೇವೆ ಅಂತಿಲ್ಲ ನಾವು. ಹಾಗೆ ನಮಗೆ ನಿಜವಾಗಿ ಸಹ ಇಲ್ಲಿ ತನಕ ಬರ್ಬೋದಿತ್ತು, ಆದರೆ ಅಲ್ಲಿ ಒಂದು ಮರ ಬಿದ್ದಿದೆಯಲ್ಲ, ಹಾಗಾಗಿ ಬರಲಿಕ್ಕಾಗಲಿಲ್ಲ. ಆದರೆ ಇಲ್ಲಿ ಎಷ್ಟು ಓಪನ್ ಪ್ಲೇಸ್ ಉಂಟು. ಓಪನ್ ಪ್ಲೇಸ್ ಅಂದರೆ ಮನೆ ಇರುವ ಹಾಗೆ ಕಾಣ್ತದ ಅಂತ ಗೊತ್ತಿಲ್ಲ, ನೋಡುವ. ಇಲ್ಲೆಲ್ಲ ಕಾರ್ ನಿಲ್ಲಿಸ್ಬೋದು. ಓಕೆ, ನಾವು ತಲುಪಿದ್ವಿ ಇದೇ ಪ್ಲೇಸಿಗೆ. ನಾನು ಎಷ್ಟು ಸಮಯದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಫೈನಲಿ ಸಕ್ಸಸ್ ಆಯಿತು ನನ್ನ ಡ್ರೀಮು. ಯಾಕಂದರೆ ಸುಮಾರು ಸಮಯದ ಕನಸು ನನಗೆ ಇಲ್ಲಿ ಬರಬೇಕು, ಒಂದು ಗಣ್ಯನ ಕರ್ಕೊಂಬರ್ಬೇಕು, ಇಲ್ಲ ಅಕ್ಕ ಭಾವನವ್ರು ಬಂದಾಗ ಬರಬೇಕು ಅಂತ. ಫೈನಲಿ ವಿ ಆರ್ ರೀಚ್ ಅವರ್ ಡೆಸ್ಟಿನೇಷನ್. ನೋಡಿ, ಖಾಲಿ ಒಂದು ರೈಲ್ವೆ ಟ್ರ್ಯಾಕ್ ನೋಡಲಿಕ್ಕೆ ಇಲ್ಲಿಂದ ಅಲ್ಲಿ ತನಕ ಬರಬೇಕಿತ್ತ ಅಂತ ನೀವು ಯೋಚನೆ ಮಾಡಿದರೆ ಅಲ್ಲ. ಇಲ್ಲಿ ನೋಡಿ, ಈ ವ್ಯೂ ಪಾಯಿಂಟ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಎಷ್ಟು ಆಳ ನೋಡಿ. ಸೊ ನಾವು ಅವಾಗ ವ್ಲಾಗ್ ನೋಡ್ತಾ ಇದ್ವಲ್ಲ, ಇದೇ ಅಲ್ವಾ? ನಾವು ಈಗ ಬರುವಾಗ, ಅಂದರೆ ನಡ್ಕೊಂಡು ಬರ್ತಿರುವಾಗ ಟ್ರೈನ್ ಪಾಸ್ ಆಯಿತು. ಇನ್ನು ಟ್ರೈನ್ ಎಷ್ಟೊತ್ತಿಗೆ ಬರ್ತದಂತ ಗೊತ್ತಿಲ್ಲ. ಆದರೆ ಟ್ರೈನ್ ಬರುವಾಗ ಇದ್ದಿದ್ರೆ ಒಂದು ಚಂದ ಇರ್ತಿತ್ತು ನೋಡಲಿಕ್ಕೆ ಪ್ಲೇಸ್ ಅಂತ. ಜಸ್ಟ್ 5 ನಿಮಿಷ ಅಷ್ಟೇ. ಇಕೊಳ್ಳಿ, ಬಾವ ಹೇಳಿ. ನೋಡಿ, ಟ್ರೈನ್ ಬರ್ತಾ ಉಂಟಾ ಅಂತ ಕೇಳುದಂತೆ. ಎಂತ ಕೇಳ್ತಾ ಉಂಟಾ? ಹೋಗುದಾ ಬರುದು ಕೇಳ್ತುಂಟಾ? ಇಲ್ಲಿಂದ ಕೆಳಗೆ ನೋಡಿ ಎಷ್ಟು ಆಳ ಉಂಟು ನೋಡಿ, ತುಂಬ ಆಳ. ಅಲ್ಲಿ ನೀರು ಹೋಗ್ತಾ ಉಂಟು ನೋಡಿ. ಮಳೆಗಾಲದಲ್ಲಿ ತುಂಬ ನೀರು ಇರ್ಬೋದು ಅಲ್ಲಗನ. ಕೊಳ್ಳಿ, ಇಷ್ಟು ಚಂದ ಉಂಟು ಪ್ಲೇಸ್. ಇದರಿಂದಲೇ ಮುಂದೆ ಹೋದರೆ ಚಂದ ಇರ್ಬೋದು.
ನಾವು ಟ್ರೈನಲ್ಲಿ ಹೋಗಿದ್ದೇವೆ, ಆದರೆ ಇಂಥ ಪ್ಲೇಸಿಗೆ ಬರಲಿಲ್ಲ. ಹಾಗಾಗಿ ಖುಷಿ ಅಂತ ಅನಿಸ್ತುಂಟು. ನಾವು ಬಂದ ಎಕ್ಸಾಕ್ಟ್ ಪ್ಲೇಸ್ ಇದೆ ಅಂತ ಗೊತ್ತಿಲ್ಲ, ಅದ್ರ ತುಂಬ ಹೈಟ್ ಉಂಟು. ನಾವು ಡ್ರೀಮ್ ಮಾಡ್ತಿದ್ವಿ ಟ್ರೈನ್ ಹೋಗುವಾಗ ಎಷ್ಟು ಹೈಟ್ ಪ್ಲೇಸ್ ಅಲ್ಲ ಅಂತ. ನಾವು ಇವಾಗ ಒಂದು ಪ್ಲೇಸ್ಗೆ ಹೋಗ್ತಿದ್ದೇವೆ ನಡ್ಕೊಂಡು. ನೀವು ಎನಿಸ್ಬೋದು ನೀವೆಂಥ ಟ್ರ್ಯಾಕ್ ನೋಡಲಿಲ್ವ ಅಂತ. ಆದರೆ ಟ್ರೈನಲ್ಲಿ ಸುಮಾರು ಸಲ ಹೋಗಿದ್ದೇವೆ, ಆದರೆ ಈ ಥರ ಪ್ಲೇಸ್ ನೋಡಲಿಲ್ಲ ಅಂತ. ಇಲ್ಲಿ ಒಂದು ಟನಲ್ ಉಂಟು. ಹೇಗೆ ಅನಿಸಿತು ನಿಮಗೆ? ಆನೆ ಎಲ್ಲ ನೋಡಿ ಭಯ ಆಯ್ತಲ್ಲ? ಆನೆಲಡ್ಡಿ ಈಗ ಆನೆಲಡ್ಡಿ ನನಗೆ ಚಿಕ್ಕದಿಂದಲೇ ಭಯನೇ. ಇವಳೊಂದು ಎಷ್ಟು ಹೆದರ್ತಾಳೆ ಗೊತ್ತುಂಟ. ನೋಡಿ ಅಲ್ಲಿದ್ದಾರೆ, ನಾನು ಸ್ವಲ್ಪ ಮುಂದೆ ಬಂದೆ. ಅದು ಇಲ್ಲಿ ಟನಲ್ ಕಾಣಿಸ್ತಾ ಉಂಟು. ಎಷ್ಟು ದೂರಕ್ಕೆ ಉಂಟು ಗೊತ್ತಿಲ್ಲ, ಕತ್ತಲೆ ಉಂಟು. ಹಾಗೆ ನಾವು ಅಷ್ಟು ದೂರ ಹೋಗಲಿಕ್ಕೆ ಆಗೋದಿಲ್ಲ, ಬಟ್ ಟನಲ್ ಹತ್ರದಿಂದ ನೋಡಿ ಫೋಟೋ ತೆಕ್ಕೊಂಡು ಹೋಗೋದು. ಯಾಕಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೇವಲ್ಲ ಇಲ್ಲಿ ತನಕ, ಅಂದರೆ ಇದು ಹತ್ತಿರ ಇಲ್ಲ, ಸುಮಾರು ದೂರ ಉಂಟು ನಮ್ಮಲ್ಲಿಂದ. ನಡ್ಕೊಂಡು ಕಾರ್ ನಿಲ್ಲಿಸಿ ಇದ್ದವ್ರ ಹತ್ರ ಎಲ್ಲ ಕೇಳಿ ಇಲ್ಲಿ ತನಕ ಬಂದದ್ದು. ಇಲ್ಲಿ ಒಂದು ಫೋಟೋ ಎಲ್ಲ ತೆಕ್ಕೊಂಡಾಯಿತು. ಒಳ್ಳೆ ಪ್ಲೇಸ್ ಮಾತ್ರ. ಇದು ಟನಲ್ ತುಂಬ ದೂರ ಉಂಟಂತೆ, ಹಾಗಾಗಿ ನಾವು ಅದರೊಳಗೆ ಹೋಗ್ತಿಲ್ಲ. ಒಂದು ವೇಳೆ ಟ್ರೈನ್ ಬಂದರೆ ಅದು ಸೈಡು ನಿಲ್ಲಕ್ಕೆ ಸ್ಪೇಸ್ ಉಂಟು, ಆದರೆ ಬೇಡ ಅಂತ, ಯಾಕೋ ಕತ್ತಲೆ ಉಂಟು ಅದರೊಳಗೆ. ಹಾಗೆ ರಿಟರ್ನ್ ಈಗ ಹೋಗ್ತಿದ್ದೇವೆ. ಫೋಟೋ ಎಲ್ಲ ತೆಕ್ಕೊಂಡಾಯಿತು. ಖುಷಿ ಅಂತ ಅನಿಸಿತ್ತು. ನಾನು ಫೋಟೋಸನ್ನು ಶಾರ್ಟ್ ಮಾಡಿ ಹಾಕಿರ್ತೇನೆ, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಉಂಟು, ಇಲ್ಲಾಂದರೆ ಪೋಸ್ಟಲ್ಲಿ ಹಾಕ್ತೇನೆ. ನನಗೆ ಇಲ್ಲಿದ್ದು ಫೋಟೋಸ್ ಬೇಕಂತ ಹೇಳಿಯೇ ಬಂದದ್ದು. ಸೊ ಟನಲ್ ನಂಬರ್ ಎಷ್ಟು? 51 ಅಂತೆ. 277 ಮೀಟರ್ ಉದ್ದ ಉಂಟು ಒಳಗೆ. 100 ಮೀಟರ್ ಆದರೆ ಹೋಗ್ಬೋದು. ಇದು 200 ಮೀಟರ್, ಅದಕ್ಕಿಂತ ಜಾಸ್ತಿ ಉಂಟು, 300ರ ಹತ್ತಿರ ಉಂಟು. ಹಾಗೆ ಮತ್ತು ಇದು ಈಗ ಎಲೆಕ್ಟ್ರಿಕ್ ಅಲ್ಲ, ನೋಡಿ ಮೇಲಿಂದೆಲ್ಲ ವೈರ್ ಹೋಗ್ತಾ ಉಂಟು. ಖುಷಿ ಅಂತ ಅನಿಸಿತು. ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟಲ್ಲಿ ಹೇಳಿ. ನಾವು ಎಷ್ಟು ದೂರ ನಡ್ಕೊಂಡು ಬಂದಿದ್ದೇವೆ ಅಂದರೆ ಒಂದು ಲೈಕ್ ಕೊಡಿ, ಯಾರಿಗಾದರೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನಮ್ಮ ಟ್ರೆಕ್ಕಿಂಗಿಗೆ. ನೀವು ಸಹ ಹೀಗೆ ಎಲ್ಲ ಟ್ರೆಕ್ಕಿಂಗಿಗೆ ಹೋಗಿ ಎಂಜಾಯ್ ಮಾಡಿ. ಈಗ ನಾವು ತಿನ್ನಲಿಕ್ಕೆಲ್ಲ ತೆಕ್ಕೊಂಡು ಬಂದಿದ್ದೀವಿ. ನೋಡಿ ಭಾವ ಎಲ್ಲ ತಿಂತಿದ್ದಾರೆ. ಮತ್ತು ನೋಡಿ ಪುಚ್ಚಕ್ಕ ಜ್ಯೂಸ್ ಬಾಟ್ಲಿ, ನೀರು ಬಾಟ್ಲಿ ಎಲ್ಲ ತೆಕ್ಕೊಂಡು ಬಂದಿದ್ದೀವಿ. ಬಟ್ ನಾವು ಯಾವುದೇ ಕಸವನ್ನು ಇಲ್ಲಿ ಹಾಕುದಿಲ್ಲ, ಎಲ್ಲ ಮನೆಗೆ ತಗೊಂಡು ಹೋಗ್ತೇವೆ. ಹೌದು, ಯಾಕಂದರೆ ನಮಗೆ ಗಲೀಜು ಮಾಡಲಿಕ್ಕೆ ಇಷ್ಟ ಇಲ್ಲ. ಇಟ್ಕೊಳ್ಳಿ, ಇಲ್ಲಿಂದ ನೋಡಿ ಪರ್ವತ ಗುಡ್ಡಗಳೆಲ್ಲ ಕಾಣ್ತದೆ. ನಾವು ಅಲ್ಲಿ ತುದಿಗೆ ಹೋದ್ದು, ಇಲ್ಲಿಗೆ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡು ಈಗ ರಿಟರ್ನ್ ಹೋಗ್ತಿದ್ದೇವೆ. ಇಲ್ಲಿಂದೆಲ್ಲ ಕೆಳಗೆ ನೋಡಲಿಕ್ಕೆ ತುಂಬ ಗುಂಡಿ ಉಂಟು. ನಿಜವಾಗಿ ರೈಲ್ವೆ ಅವರಿಗೆ ಹೆಡ್ಸ್ ಆಫ್ ಮಾಡಬೇಕು. ಇಷ್ಟು ಎತ್ತರದಲ್ಲೆಲ್ಲ ಜಾಗದಲ್ಲಿ ಟ್ರ್ಯಾಕ್ ಮಾಡಿ, ಅಂದರೆ ಇದು ಗ್ರೀನರಿ. ನಿಮಗೆ ಗೊತ್ತಿರ್ಬೋದು, ಮಂಗಳೂರಿಂದ ಬೆಂಗಳೂರು ಸಕಲೇಶಪುರ ಆಗಿ ಹೋಗುವಂಥ ಟ್ರ್ಯಾಕ್ ಇದು. ನಮ್ಮ ಊರ ಹತ್ರ ಆಗ್ತದಂತ ನಾವು ಇಲ್ಲಿಗೆ ಬಂದಿದ್ದೇವೆ. ಸುಬ್ರಹ್ಮಣ್ಯ ರೋಡ್ ಉಂಟಲ್ಲ, ಅದು ನಮಗೆ ಹತ್ತಿರ ಆಗ್ತದೆ, ಟ್ರೈನ್ ಅಂತ ಹೇಳಿ ಬರ್ತದಲ್ಲ, ಹಾಗೆ ಇದೇ ರೋಡಲ್ಲಿ ಹೋಗೋದು. ಆಚೆಗೆ ಹೋದರೆ ಸುಬ್ರಹ್ಮಣ್ಯ ರೋಡ್ ಸಿಗ್ತದೆ, ಈಚೆಗೆ ಹೋದರೆ ಹಾಸನ, ಅಂದರೆ ಸಕಲೇಶಪುರ ಆಗಿ ಬೆಂಗಳೂರು ಹೋಗುವಂಥದ್ದು. ಹಾಗೆ ನೋಡಿ, ನೇಚರ್ನ ಮಧ್ಯದಿಂದ ಹೋಗುವಂಥದ್ದಲ್ಲ. ಹಾಗೆ ಜನರಿಗೆ ಈ ರೋಡ್ ಅಂದರೆ ತುಂಬ ಇಷ್ಟ. ಹಾಯ್, ಎಂತ ಹೆಸರು ನಿಮ್ಮದು? ಒಬ್ಬೊಬ್ಬರೇ ಹೇಳಿ. ನಿಂದು? 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 ನೀನು ಎಲ್ಲಿಂದ ಬಂದದ್ದು ನೀವು? ನಿಮ್ಮ ಮನೆಯಲ್ಲಿ ಇಲ್ಲಿ ನೆಂಟ್ರಿಗೆ ಮನೆಗೆ ಬಂದದ್ದಾ? ಹಾಂ. ಎಷ್ಟು ದಿವಸ ಇದ್ದೀರಿ ರಜೆಯಲ್ಲಿ? ಇಲ್ಲಿ 10 ದಿವಸ ಇದ್ದೀರಾ? ಹೌದಾ, ಬಾಯ್ ಬಾಯ್. ಎಲ್ಲಿ ಓದುದು ನೀವೆಲ್ಲ ಶಾಲೆ? ಕಡಬ ಹತ್ರವಾ, ಸುಳ್ಯವಾ, ರಾಮಕುಂಜವಾ, ಶ್ರೀರಾಮಕುಂಜೇಶ್ವರದಲ್ಲಿಯಾ? ಹಾಂ. ಮಕ್ಕಳು ರಜೆಗೆ ಕಡಬದಲ್ಲಿಯಾ? ಒಲಕಡಮ ಅಂದರೆ ಅದು ಯಾವ ಊರಿಗೆ ಬರ್ತದೆ? ಕೊಯ್ಲ. ಹಾಂ, ಅಷ್ಟು ದೂರ. ಅಂದರೆ ಕಡಬ ಅಲಂಕಾರ ಆಗಿ ಮುಂದೆ ಅಲ್ಲ? ಎಲ್ಲರೂ ಒಂದೇ ಊರಿನವರಾ? ಬೇರೆ ಬೇರೆ ಕಸಿನ್ಸ್ ಹಾಗಾದರೆ ಎಲ್ಲರೂ? ಅಕ್ಕ ತಮ್ಮಂದಿನವರಾ? ಅಂದರೆ ಚಿಕ್ಕಪ್ಪನ
ಈ ಮಕ್ಕಳು ರಜೆಗೆ ಊರಿಗೆ ಬಂದಿದ್ದಾರೆ, ಹಾಗೆ ಅವರನ್ನು ಸಹ ಒಂದು ವ್ಲಾಗಲ್ಲಿ ತಗೊಂಡದ್ದು. ಹೇಳಿ ನಿಮ್ದು ಹೆಸರು? ವಿಕಾಸ್ ಅಂತನಾ? ಹಾಕೊಳ್ಳಿ, ಫ್ಯೂಚರ್ ವ್ಲಾಗರ್ ಕಾಣ್ತಾ ಇದ್ದೇನೆ. ನಾಳೆ ಬರ್ತೀರಿ ನೀವು ವ್ಲಾಗಲ್ಲಿ, ಆಯ್ತಾ? ಕರ್ಕೊಂಡು ಬಂದದ್ದು. ಹಾಗೆ ಈ ಮಕ್ಕಳನ್ನು ಇವ್ರು ಕರ್ಕೊಂಡು ಬಂದದ್ದು. ಮತ್ತೆ ನೀವು ಯಾರಾದ್ರೂ ಕೇಳ್ತಿರಲ್ಲ ಮಕ್ಕಳು ಹೇಗೆ ಬಂದರು ಅಂತ. ಬರ್ಪಾವೆ. ನಾನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿದೆ ನನ್ನ ಚಾನಲ್, ಈಗ ನೋಡ್ತಾ ಇದ್ದಾರೆ. ಮಕ್ಕಳಿಗೆ ನಾಳೆ ಅವರು ವ್ಲಾಗಲ್ಲಿ ಬರ್ತಾರಲ್ಲ ಅಂತ ಖುಷಿ. ಹಾಗೆ ಇನ್ನು ಬಂತು, ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಟ್ರೈನ್ ನೋಡಲಿಕ್ಕೆ. ನಾವು ಟ್ರೈನ್ ಎಷ್ಟು ಸರಿ ನೋಡಿದ್ದೇವೆ, ಆದ್ರೂ ಸಹ ಇದೊಂದು ಖುಷಿ. ಗೂಡ್ಸ್ ಅಂತೆ. ಟಾಟಾ ಮಾಡಿ, ಟಾಟಾ. ಟ್ರೈನ್ ನೋಡಿ ಆಯಿತು. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ನಾವು ಮನೆಗೆ ಹೋಗುವಾಗ ಅಲ್ಲಿ ಟ್ರೈನ್ ಬರೋದು ಕೇಳ್ತುಂಟು. ಮಕ್ಕಳನ್ನೆಲ್ಲ ಮಾತಾಡಿಸಿ ಮತ್ತು ಟ್ರೈನಿಂದೆಲ್ಲ ವ್ಲಾಗ್ ಮಾಡಿ ಈಗ ಹೋಗ್ತಾ ಇದ್ದೇವೆ. ಗೂಡ್ಸ್ ಹೋದ್ದು ಟ್ರೈನ್. ಹಾಗೆ ಈ ಮಕ್ಕಳಿಗಂತೂ ರಜೆಯಲ್ಲಿ ನೆಂಟರ ಮನೆಗೆ ಬಂದಿದ್ದಾರೆ. ಟ್ರೈನ್ ನೋಡಲಿಕ್ಕೆ ಬಂದು ಭಾರಿ ಖುಷಿ. ಸಹ ಮಾತಾಡಿ ವ್ಲಾಗ್ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ಈಗ ಇಳ್ಕೊಂಡು ಹೋಗಲಿಕ್ಕೆ, ಹಾಗಾಗಿ ಅಷ್ಟು ಕಷ್ಟ ಇಲ್ಲ. ಆಗ ಹತ್ತಿಕೊಂಡು ಮೇಲೆ ತನಕ ಹೋದ್ದು. ಅಲ್ಲಿ ಈ ಮರ ಬಿದ್ದಲ್ಲಿ ತಲುಪಿದ್ವಿ. ಈಗ ಬಾವಣ್ಣು ನೋಡಿ, ನನ್ನ ಅಂಗಿ ಒಂದು ಕಲರ್, ಮೇಲೊಂದು ಕಲರ್, ಕೆಳಗೊಂದು ಕಲರ್ ಆಗಿದೆ. ಹುಚ್ಚನಿಗಂತೂ ಸಾಕಾಗಿ ಹೋಗಿದೆ. ಇವತ್ತು ಹುಚ್ಚಾದಿ ಬೇರೆ ಅಚ್ಚೋಕ ನಾನು ಮೀಟ್ ಮಾಡಿಗೆ ಹೋಗ್ತಿದ್ದಾಳೆ. ಅಲ್ಲಿ ಹೋಗಿ ಕಾಲು ಹೊತ್ತಿಸ್ತೇನೆ ಅಂತ ಹೇಳ್ತಿದ್ದಾಳೆ. ನಡೆದು ಸಾಕಾಗಿದೆ ಅಂತ ಅವಳಿಗೆ. ನನಗೆ ಖುಷಿ ಆಯಿತು, ಫ್ರೆಶ್ ಆಯಿತು, ಹ್ಯಾಪಿ. ಫೈನಲಿ ಕಾಲ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಹಾಯ್, ಅವನಿಗೆ ಚಾಕ್ಲೇಟ್ ಕೊಡಿ. ಅಕ್ಕನವರು ಹೊರಟರು, ಊಟಾಗಿ ಹೊರಟರು. ಬಾಯ್. ಬನ್ನಿ ಇನ್ನೊಂದ್ಸಲ ನಿಲ್ಲಿಕ್ಕೆ. ನೆಕ್ಸ್ಟ್ ತಿಂಗಳಲ್ಲಿ ಬರ್ತೇನೆ. 2 ದಿನ ಆಯ್ತಾ? ಆಯಿತು. 2 ದಿನ ಮೈನಸ್ ಆಗಿದೆ ನಮ್ಮದು. 2 ದಿನ ಅಲ್ಲಿ ಕೌಂಟ್ ಮಾಡಿ. 3 ಚಿಲ್ಲರೆ ಐತಂದ್ರೆ ಸರಿ ಕಮ್ಮಿ ಅಂತ ಕಾಣ್ತದೆ. ನಾನಿವತ್ತು ವ್ಲಾಗಲ್ಲಿ ತಗೊಳ್ಳಿಲ್ಲಲ್ಲ ನೋಡಿ. ನನ್ನ ಗಜ್ಜ ಮಲಗಿದ್ದಾನೆ ಹೇಗೆ ಅಂತ. ಉದಾಕೆ ಮಲಗಿದ್ದಾನೆ ಚಂದ ಮಾಡಿ. ಕಜ್ಜು ಏನೀಗೆ ಮಲಗೋದು? ಚೆಂದ ಮಾಡಿ ಮಲಗಿದ್ದಿ ಕಜ್ಜು. ಗನ್ನ ಹೇಳ್ತೀವಿ, ಹೇಳಿಸ್ಬೇಡವ ಮಲಗಲಿ ಅಂತ. ಮಲಗು. ಮಲಗಿಸಿದವನನ್ನು ಟಚಿ ಮಾಡು ಗಜ್ಜ. ಆಯಿತು, ನೀವು ಭಾರಿ ಕೆಲಸ ಮಾಡಿದ್ಯಲ್ಲ, ಮಲಗಬೇಕಂತೆ ನೀನು. ಟಚಿ ಮಾಡು ಆಯಿತಾ? ಮಲಗಿದ. ಮಧ್ಯಾಹ್ನ ಮೇಲೆ ಹುಲ್ಲು ಮಾಡಿ ಮನೆಗೆ ತಂದು ಹಾಕಿದ್ವಿ. ಇವತ್ತು ಇವ್ರು ಸಹ ಇದ್ರಲ್ಲ, ಹಾಗೆ ಹುಲ್ಲಾಯಿತು. ಅಕ್ಕ ಒಂದು ಸೋಮವಾರ ಬಂದಲ್ಲ, ಸ್ವಲ್ಪ ದಿವಸ ಇತ್ತು. ಹಾಗೆ ನನಗೆ ಸ್ವಲ್ಪ ಬೇಜಾರಾಯಿತು ಅವಳು ಹೋದ್ದು. ಇಲ್ಲ ಅಂತೇಳಿದರೆ ಅಕ್ಕ ಬರುವಾಗ ನನಗೆ ಎಲ್ಲಿಯಾದರೂ ಹೋಗಲಿಕ್ಕೆ, ಅವಳು ಹೊರಡುವಕ್ಕಿಂತ ಒಂದು ದಿವಸ ಮುಂಚೆ ನಾನು ತಲುಪೋದು. ಹಾಗಾಗಿ ಅಂತ ಬೇಜಾರಾಗ್ತಿರ್ಲಿಲ್ಲ. ಈ ಸಲ ಅವಳು ಒಟ್ಟಿಗೆ ಇದ್ದು ಕೆಲಸ ಎಲ್ಲ ಮಾಡಿ ಕಟ್ಟಿಗೆ ಅದಕ್ಕೆ ಅಂತ ಎಲ್ಲ ಬಜಾವು ಮಾಲ್ನೊಣ್ಣೆ ನೆಕ್ಲಿಕ್ಕೆ ಹೋಗೋದೆಲ್ಲ ಹೋಗಿ ನೆನಪಾಗುವಾಗ ಬೇಜಾರಾಗ್ತದೆ ಅವಳು ಹೋದ್ದು. ಅಂದರೆ ಅವಳು ಇಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋದರು. ಚಿಕ್ಕಮ್ಮನ ಮನೆಯಲ್ಲಿ ನಾವು ಅವತ್ತು ಮೊನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ ಅಲ್ಲಿಗೆ. ಹಾಗೆ ಇಲ್ಲಿ ಅಪ್ಪ ಒಬ್ಬರೇ ಎಲ್ಲ ನನ್ನೊಂದು ಸಹ ಬರಲಿಕ್ಕೆ ಹೇಳಿದರು. ನಾನು ಮತ್ತೆ ಹೋಗಲಿಲ್ಲ. ಮತ್ತು ಇಲ್ಲಿ ಸಹ ನಮ್ಮದು ಕೆಲಸ ಎಲ್ಲ ಪೆಂಡಿಂಗ್ ಉಂಟು. ಹಾಗೆ ಈಗ ಅಪ್ಪ ಇಲ್ಲಿ ಕರಿತಿದ್ದಾರೆ. ಅವರು ನಾನು ಹೇಳಿದ್ದೆಲ್ಲ ಮೊನ್ನೆ
ನಮ್ಮದು ಬೇಲಿ ಸುತ್ತ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಆಗಂದ ಕರಿತಿದ್ದಾರೆ. ಹುಲ್ಲಿಂದ ಬಂದು ಒಂದು 5 ನಿಮಿಷ ಸಾಗಲಿಲ್ಲ ಕರೀಲಿಕ್ಕೆ ಶುರು ಈಕೊಳ್ಳಿ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರಲ್ಲ, ಹಾಗೆ ನಾನು ಸಹ ಗ್ಲೌಸ್ ಎಲ್ಲ ಹಾಕ್ಕೊಂಡು ಹೊರಟಿದ್ದೇನೆ. ಅಲ್ಲಿ ತುಂಬ ಬಿದಿರಿದು ಮುಳ್ಳು ಅದು ಇದು ಅಂತೆಲ್ಲ ಉಂಟು. ಹಾಗೆ ಹೋಗುವ ಬನ್ನಿ. ಮತ್ತು ಅಲ್ಲಿ ಅಜ್ಜ ಕಸ ಹೋಗಿದ್ದಾಳೆ ಚಿಕ್ಕಮ್ಮನಲ್ಲಿ. ಹಾಗೆ ಅವರಿಬ್ಬರು ಒಟ್ಟಿಗಿದ್ದಾರೆ. ಅಪ್ಪ ನೋಡಿ ಒಂದು ಕರೀತಾರೆ ಅಂತ ಹೇಳಿದರೆ ಬರ್ತೀಯಾ ಅನ್ನೋ, ಬಾ ಇಲ್ಲಿ ಉಂಟು ಕೆಲಸ ಅಂತ ಕರಿತಾ ಇದ್ದಾರೆ. ಹಾಗದಿಂದ ಕೇಳಿತಾ ಬಾ ಅಂತ, ಬಂದಿಯಾ ಅಂತ ಕರಿತಾ ಇದ್ದಾರೆ. ಹೋಗುವ ಬನ್ನಿ. ನೋಡಿ ವ್ಲಾಗಿಗೆ ತೋರಿಸ್ಲಿಕ್ಕೆ ಕರೆದದ್ದು ನನ್ನನ್ನು. ಇದು ಚಿಕ್ಕದೊಂದು ಆಮೆ ಮರಿ ನೋಡಿ, ನನ್ನ ಕೈಗಿಂತ ಸಹ ಚಿಕ್ಕದು ಓಡ್ತಾ ಉಂಟು ನೋಡಿ. ಇದನ್ನು ತೋರಿಸ್ಲಿಕ್ಕೆ ನಿಮಗೆ ತೋರಿಸ್ಲಿ ವ್ಲಾಗಲ್ಲಿ ಅಂತ. ಬರೀ ಫಾಸ್ಟ್ ಉಂಟು ಆಮೆ ಇದು ನೋಡಿ. ಆಮೆ ನಿಮಗೆ ಸಹ ವ್ಲಾಗಲ್ಲಿ ತೋರಿಸ್ಲಿ ಅಂತ ನನ್ನನ್ನು ಕರಿತಾ ಇದ್ದದ್ದು. ಈಗ ಇವರಿಗೊಂದು ತೋರಿಸ್ಬೇಕು, ಇವ್ರು ನೋಡೇ ಇಲ್ಲ ಇಲ್ಲಿ ತನಕ. ಹಾಗಾಗಿ ಒಮ್ಮೆ ಹಿಡಿದು ಮತ್ತೆ ಹೋಗಲಿಕ್ಕೆ ಬಿಡೋದು ಇದನ್ನು. ಚಿಕ್ಕದು, ನನ್ನ ಕೈ ಅಷ್ಟಕ್ಕಿಂತ ಸಹ ಚಿಕ್ಕದು. ಹಾಗಾಗಿ ನೋಡಿ ಹೀಗಿರ್ತದೆ ಆಮೆ. ನೀವೆಲ್ಲ ಇದರಲ್ಲೆಲ್ಲ ನೋಡ್ತೀರಲ್ಲ ಎಂತ ಹೇಳಿ, ಫೋನಲ್ಲಿ ವೀಡಿಯೋಸಲ್ಲೆಲ್ಲ ನೋಡ್ತೀರಲ್ಲ, ಅದಕ್ಕೆ ನಿಮಗೆ ಸಹ ತೋರಿಸುವ, ನಾನು ರಿಯಲಾಗಿ ನೋಡ್ತೇನೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ. ಈಗ ನೋಡಿ ಕೈಯೆಲ್ಲ ಬೀಸ್ತಾ ಉಂಟು ನನಗೆ, ಬಿಡು ಅಂತ. ಇವರೊಂದು ಬರಲಿ ಅಂತ ಕಾಯುವುದು ಅಷ್ಟೇ ನಾನು. ಗಣ್ಣ ನೋಡಿ ಚಿಕ್ಕ ಮರಿ ನೋಡಿ. ನಮ್ಮ ಮನೆ ಇಲ್ಲಿಂದ ಹೀಗೆ ಬೇಲಿ ಇರೋದು. ಇದನ್ನು ಕ್ಲೀನ್ ಮಾಡಿ ಆಯಿತು. ಹಾಗೆ ನಾನು ಮತ್ತು ಇವರು ಸೇರಿ ಈಗ ಸ್ವಲ್ಪ ಸದಾಣ ಕ್ಲೀನ್ ಮಾಡಿ ಅಪ್ಪನಿಗೆ ಹೆಲ್ಪ್ ಮಾಡಿದ್ವಿ, ಆಯಿತು. ನಾವೊಂದು ಕಾಲು ಭಾಗ ಸಹ ಮಾಡಲಿಲ್ಲ, ಅಪ್ಪನೇ ಎಲ್ಲ ಆಲ್ಮೋಸ್ಟ್ ಮಾಡಿದ್ದು. ಕ್ಲೀನ್ ಆಯಿತು ನೋಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ @anushakshnayak ಅಂತ ಫಾಲೋ ಮಾಡಿ. ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ನನಗೆ ಹಣ ಏನೂ ಸಿಗೋದಿಲ್ಲ. ಆದರೆ ನಾನು ಯಾವಾಗ ವ್ಲಾಗ್ ಹಾಕ್ತೇನೆ ಅದನ್ನು ನೀವು ಯೂಟ್ಯೂಬಲ್ಲಿ ಹುಡುಕೋದಕ್ಕಿಂತ ನಿಮಗೆ ವಾಟ್ಸಪ್ಪಲ್ಲೇ ಬಂದಿರ್ತದೆ, ಅದನ್ನೇ ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು ಅಂತ ಹೇಳ್ತಿರೋದು. ಕೆಲವರೆಲ್ಲ ಅಂದ್ಕೊಳ್ತಾರೆ ವಾಟ್ಸಪ್ ಚಾನಲ್ ಮಾಡೋದ್ರಿಂದ ಹಣ ಸಿಗ್ತದೆ ಅಂತ. ಹಣ ಏನು ಸಿಗೋದಿಲ್ಲ. ಆದರೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಮತ್ತು ನನ್ನನ್ನು ಇಷ್ಟಪಟ್ಟು ನೋಡುವವರಿಗೆ ವಾಟ್ಸಪ್ಪಲ್ಲೇ ಬೇಗ ನೋಡ್ಕೊಳ್ಬಹುದು ಅಂತ ಹೇಳಿ ನಾನು ಅದರಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಅಂದರೆ ಕೆಲವರಿಗೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಸರ್ಚ್ ಮಾಡಿ ಹುಡುಕಿ ಗೊತ್ತಾಗೋದಿಲ್ಲ, ನನ್ನ ಬ್ಲಾಗ್ ಬಂದಿದೆ ಇಲ್ವ ಅಂತ ಸಹ ಗೊತ್ತಾಗೋದಿಲ್ಲ. ಕೆಲವರು ಹೇಳ್ತಾರೆ ನಾವು ನಿಮ್ಮದು ಓಲ್ಡ್ ವೀಡಿಯೋಸ್ ನೋಡ್ತೇವೆ ಅಂತ ಹೇಳ್ತಾರೆ, ಒಂದು ವೇಳೆ ಹಾಕಲಿಲ್ಲ ಅಂತ ಹೇಳಿದರೆ. ಅದಕ್ಕೆ ನಾನೇನು ಹಾಕೋದಿದ್ರು ಕೂಡ ವಾಟ್ಸಪ್ಪಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ ಅಂತ ಹೇಳೋದು. ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಗನ್ನ.